ಕೋಟಿ ನಶೆ ಮುಕ್ತರಾಗುವ ಪ್ರತಿಜ್ಞೆಗಳ ಮಹಾ ಅಭಿಯಾನ. ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಜುಮನಾಳ ಗ್ರಾಮದಲ್ಲಿ 10 ಕೋಟಿ ನಶೆ ಮುಕ್ತರಾಗುವ ಪ್ರತಿಜ್ಞೆಗಳ ಮಹಾ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಹಾವಿಶ್ವವಿದ್ಯಾಲಯದ ಓಂ ಶಾಂತಿ ಅವರು ಮಕ್ಕಳಿಗೆ ಕುಡಿತದ ಬಗ್ಗೆ ಹಾಗೂ ಇತರೆ ಕೆಟ್ಟ ಚಟಗಳ ಬಗ್ಗೆ ಅವುಗಳಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ತಿಳಿಸಿ, ನಮ್ಮ ಕುಟುಂಬಕ್ಕೆ ಹಾನಿಯಾಗುವುದು ಹಾಗೂ ನಮ್ಮ ಗ್ರಾಮದಲ್ಲಿ ಇದೊಂದು ಬೇರೆಯವರಿಗೆ ನೋಡಿ ಕಲಿಯುವುದಾಗಲಿ ಮಾಡಬಾರದು. ಈ ಕೆಟ್ಟ ಚಟಗಳಿಂದ ಮಕ್ಕಳು ಮತ್ತು ಹಿರಿಯರು ದೂರ ಇರಬೇಕೆಂದು ಎಲ್ಲರಿಗೂ ಪ್ರತಿಜ್ಞೆ ಮಾಡಿಸಿದರು. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ, ಕನಕದಾಸ ಬಡಾವಣೆ, ವಿಜಯಪುರ ಇವರಿಂದ ಬಿ.ಕೆ. ಶ್ರೀದೇವಿ ಅಕ್ಕನವರು, ಬಿ.ಕೆ. ಪದ್ಮಾ ಅಕ್ಕನವರು ಹಾಗೂ ಬಿ.ಕೆ. ಚಿದಾನಂದ ಚಂಡಿಕೆ, ಶಾಂತಕ್ಕ ನೂಲವಿ, ಮೈಲಾರಿ ಅಣ್ಣನವರು, ರಮೇಶ್ ವಗ್ಗರ್, ನ್ಯಾಯವಾದಿಗಳು ವಿಜಯಪುರ ಸೇರಿದಂತೆ ಇತರರು ಭಾಗವಹಿಸಿದ್ರು. ನಿಮ್ಮ ತಂದೆ ನಿಮ್ಮ ಕೈಲೇ ಸರಿ ತೊಂಬ ಅಥವಾ ಗುಟ್ಕಾ ತೊಂಬ ಅಥವಾ ಬಿಡಿ ತೊಂಬ ಅಂತಂದ್ರ ತಾವು ತರ್ಲಾಕ್ ಹೋಗ್ಬೇಡ್ರಿ. ತಂದು ಕೊಟ್ಟು ಮತ್ತು ಅದಕ್ಕೆ ನೀವು ವಶ ಆಗಬೇಡ್ರಿ. ಯಾಕಂದ್ರೆ ಒಂದು ಕುಟುಂಬನೇ ಹಾಳಾಗಿ ಹೋಗ್ಯದ, ಕುಟುಂಬನೇ ರೋಗಿಯಾಗ್ಯದ, ಕುಟುಂಬನೇ ಅಶಾಂತಿಯಾಗಿ ಬೆಳೀತು. ಅದಕ್ಕಾಗಿ ಇದು ಒಂದೇ ಮನೆಯಲ್ಲ, ನಮ್ಮ ಭಾರತದೊಳಗ ಪ್ರತಿಯೊಂದು ಮನೆ ಅಶಾಂತಿಯಾಗ್ಯಾವ. ಪ್ರತಿಯೊಂದು ಮನೆಯೊಳಗ ನಶ ಒಂದಿಲ್ಲ ಒಂದು ಪ್ರಕಾರದ ನಶ ನಡೆದ. ಅದಕ್ಕಾಗಿ ನಮ್ಮೆಲ್ಲರಿಗೂ ಸ್ವಯಂ ಮೊದಲ ಪರಮಪಿತ ಪರಮಾತ್ಮನ ಸಂಕಲ್ಪ ನಮ್ಮದು ಮಂಥನ. ಇದು ಭಾರತ ಅನ್ನುವಂಥದ್ದು ಒಂದು ವಸುದೈ ಕುಟುಂಬಿತ್ತು. ಇದು ಸೂರ್ಯವಂಶಿ ಮಂಥನ ಇತ್ತು ನಮ್ಮ ಭಾರತ. ಈಗ ಭಾರತ ಕೆಬ್ಬಣದ ಗುಡ್ಡೆ ಆಗ್ಯದ. ಎಲ್ಲರ ಮನಸ್ಸು ಕೆಬ್ಬಣ ಆಗ್ಬಿಟ್ಟವು. ಪ್ರೀತಿ, ಸ್ನೇಹ, ಅಂತಃಕರಣ, ಗೌರವ ಅನ್ನುವಂಥ ಗುಣ ನಮ್ಮಿಂದ ಬಹಳ ದೂರ ಹೋಗ್ಯದ. ಸಂಸ್ಕಾರ ಕಳೆದು ಹೋಗ್ಬಿಟ್ಟವ. ನಮ್ಮಲ್ಲಿ ಒಳ್ಳೆ ಸಂಸ್ಕಾರ ಏನಿತ್ತು ಆ ಸಂಸ್ಕಾರ ನಮ್ಮಿಂದ ಬಹಳ ದೂರ ಹೋಗ್ಬಿಟ್ಟವ. ದೂರ ಹೋಗೋದ್ರಿಂದ ನಮ್ಗೆ ಇವತ್ತ ಯಾವ ದೇವ್ರ ಗುಡಿಗೆ ಹೋದ್ರ ದೇವ್ರ ಅಂಜಿಕಿಲ್ಲ, ಮನ್ಯಾನ ಹಿರಿಯರ ಅಂಜಿಕೆ ನಮಗೆ ಇವತ್ತಿನ ದಿನ ಇಲ್ಲ. ಇವತ್ತ ಗುಡಿ ಒಳಗ ಮೂರ್ತಿನೇ ತೊಡಗು ಮಾಡಿ ದುರ್ಚಟಕ್ಕ ಆ ಮೂರ್ತಿಯನ್ನೇ ತೊಡಗು ಮಾಡ್ತಾರ ಮತ್ತು ದುಡ್ಡಿಗಾಗಿ ತಂದೆಗೇನೆ ಕೊಡ್ತಾರ. ಇಂಥ ಒಂದು ಸಂಸ್ಕಾರಿ ನಮ್ಮ ಭಾರತ ಇತ್ತು. ನಮ್ಮ ಭಾರತ ಸ್ವರ್ಣಿಮ ಯುಗ ಇತ್ತು. ನಿಮ್ಮ ಯುಗ ಬರಬೇಕು. ನಾವೆಲ್ಲರೂ ಸಂಸ್ಕಾರಿ ಮಕ್ಕಳಾಗಬೇಕು. ನಾವು ಮನೆಯೊಳಗ ಶಾಲೆಗೆ ಬಂದ್ರೆ ಗುರುಗಳಿಗೆ ಗೌರವ ಕೊಡೋದು, ಮನೆಯೊಳಗೆ ತಾಯಿ ತಂದೆ ಗೌರವ ಕೊಡೋದು. ತಾಯಿ ತಂದೆ ನಮಗೆ ಏನು ಮಾರ್ಗ ತೋರಿಸ್ತಾರ ಅವ್ರ ಸಲಹೆ ಅಂತೆ ನಾವು ನಡೆದೇವು ಅಂದ್ರ, ಆಶೀರ್ವಾದದಾಗ ನಾವು ಬೆಳೆದೇವು ಅಂದ್ರ ನಮಗ ಎಜುಕೇಶನ್ ಮುಖ್ಯ ಅಲ್ಲ. ಮುಖ್ಯ ಅದನ್ನು ಐತಿ, ನಂತರ ಐತಿ. ಮೊದಲು ನಮಗೆ ಆಶೀರ್ವಾದ ಮುಖ್ಯ. ಹಿರಿಯರ ಆಶೀರ್ವಾದ ಇತ್ತು ಅಂದ್ರೆ ನಾವು ಭಾಳ ಎತ್ತರ ಮಟ್ಟಕ್ಕೆ ನಾವು ಹೋಗಿ ನಾವು ಒಂದು ಪೊಸಿಷನ್ ಪದವಿಯನ್ನ ಪಡ್ಕೋಬಹುದು. ಮೊದಲು ನಮಗೆ ಬೇಕು ಆಸ್ತಿನೂ ಅಲ್ಲ, ಅಂತಸ್ತು ಅಲ್ಲ, ನಮಗೆ ಆಶೀರ್ವಾದ ಬೇಕು. ಅದಕ್ಕೆ ಇವತ್ತು ನಾವು ಪರಿವಾರದಿಂದ ಆಶೀರ್ವಾದ ತಗೋಬೇಕು, ಸಮಾಜದಿಂದ ಆಶೀರ್ವಾದ ತಗೋಬೇಕು, ಗುರುಗಳಿಂದ ಆಶೀರ್ವಾದ ತಗೋಬೇಕು, ಹಿರಿಯರಿಂದ ಆಶೀರ್ವಾದ ತಗೋಬೇಕಾದ್ರೆ ನಾವು ಶ್ರೇಷ್ಠ ಕರ್ಮವನ್ನ ಮಾಡಿ ಈ ಭಾರತವನ್ನ ಶ್ರೇಷ್ಠ ಮಾಡೋಣ ಅಂತ ಹೇಳಿ ನನ್ನ 2 ಮಾತಿಗೆ ವಿರಾಮ ಕೊಡ್ತೀನಿ. ಓಂ ಶಾಂತಿ. ಸೇರ್ತಿದ್ದಿಲ್ಲ, ಊಟಗಳು ಸರಿಯಾಗಿ ಇರ್ತಿದ್ದಿಲ್ಲ, ಕಲಿಬೇಕಂದ್ರ ದುಡ್ಡು ಇರ್ತಿದ್ದಿಲ್ಲ, ಬಹಳಷ್ಟು ಕಷ್ಟ. ಅದಕ್ಕೆ ಯಾರೇ ಸಂಜೆ ಕುಳಿತಿದ್ರ ಅವನಿಗೆ ಯಾವುದೇ ರೀತಿಯ ಕೆಟ್ಟ ಚಟ ಅಥವಾ ವ್ಯಸನಕ್ಕೆ ಬಲಿಯಾಗುವುದಿಲ್ಲ. ನಾನು ಯಾವಾಗಲೂ ಆರೋಗ್ಯಕರ ಮತ್ತು ಒಳ್ಳೆಯ ದಾರಿಯಲ್ಲಿ ನಡೆಯುತ್ತೇನೆ. ನನ್ನ ಕುಟುಂಬ, ಸ್ನೇಹಿತರು ಮತ್ತು ಸಮಾಜವನ್ನು ಕೆಟ್ಟ ಅಭ್ಯಾಸಗಳಿಂದ ದೂರವಿರಲು ಪ್ರೇರೇಪಿಸುತ್ತೇನೆ. ನನ್ನ
ಸಮಯ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಒಳ್ಳೆಯ ಕೆಲಸಕ್ಕೆ ಮಾತ್ರ ಬಳಸುತ್ತೇನೆ. ನಮ್ಮ ದೇಶವನ್ನು ನಶಾಮುಕ್ತ ಮತ್ತು ಶ್ರೇಷ್ಠ ಭಾರತವನ್ನಾಗಿ ಮಾಡಲು ನನ್ನ ಸಂಪೂರ್ಣ ಬೆಂಬಲ ನೀಡುತ್ತೇನೆ. ಜೈ ಹಿಂದ್, ಜೈ ಭಾರತ್. ಏಕಾಗ್ರ ಶಕ್ತಿ ಕಳ್ಕೊತೀವಿ. ಆಮೇಲೆ ಹೃದಯ ಸಂಬಂಧಿತ ರೋಗಗಳು ಬರ್ತಾವ. ಹೃದಯ ಬಡಿತ ಹೆಚ್ಚಾಗ್ಬೋದು, ಬ್ಲಡ್ ಪ್ರೆಷರ್ ಹೆಚ್ಚಾಗ್ಬೋದು. ಇವೆಲ್ಲಾನು ನಶೆ ಸೇವನೆ ಮಾಡೋದ್ರಿಂದ. ಇವನ್ ನಮ್ದು ರೆಸ್ಪಿರೇಟರಿ ಸಿಸ್ಟಮ್ ಕೂಡ ಅಫೆಕ್ಟ್ ಮಾಡ್ಬೋದ. ಆಮೇಲಿಂದ ಡೈಜೆಸ್ಟಿವ್ ಸಿಸ್ಟಮ್ ಕೂಡ ಇದನ್ನ ಇಫೆಕ್ಟ್ ಆಗ್ತೈತಿ. ಯಾಕಂದ್ರೆ ನಶೆ ನೀವು ನೋಡಿರ್ಬೋದು, ಯಾರೇ ಮನೆ ಒಳಗೆ ಕುಡಿತಿದ್ರ ಸೇತಿದ್ರ ಅವ್ರು ಹಸುನೂ ಆಗೋದಿಲ್ಲ. ಈವನ್ ಹಸು ಆದ್ರೂ ಕೂಡ ಏನಾಗೋದಿಲ್ಲ, ತಿಂದಿರ್ತಾರ ಬಟ್ ಡೈಜೆಸ್ಟ್ ಆಗೋದಿಲ್ಲ, ವಾಂತಿ ಆಗೋದು ನೋಡಿರ್ತಿರಲ್ಲ, ವಾಂತಿ ಆಗ್ತೈತಿ, ವಾಕರ್ಕಿ ಬಂದಂಗ ಆಗ್ತೈತಿ. ಸೊ ಇದೆಲ್ಲಾನು ನಶೆ ಮಾಡೋದ್ರಿಂದ ಸೈಡ್ ಇಫೆಕ್ಟ್. ಸೊ ಓವರ್ ಆಲ್ ಕಿಡ್ನಿ ಮ್ಯಾಗ, ಲಿವರ್ ಮ್ಯಾಗ ಎಲ್ಲ ಕಡೆ ಏನಾಗ್ತೈತಿ, ಇದ್ರ ಇಫೆಕ್ಟ್ ಆಗಿ ಆಗ್ತೈತಿ. ಮೀನ್ಸ್ ನಮ್ಮ ಟೋಟಲ್ ಬಾಡಿ ಮ್ಯಾಗನೆ, ಬಾಡಿ ಹರ್ ಒಂದು ಪಾರ್ಟ್ ಮ್ಯಾಗ